ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ಬಾಕ್ಸ್. ಗುರು ಏನು ಗುರು, ಇವತ್ತಿನ ಮ್ಯಾಚು ಪಂಜಾಬ್ ವರ್ಸಸ್ ಆರು ಬೆಂಕಿ ಥರ ಇತ್ತು ಗುರು. ಸಖತ್ ಟಫ್ ಕಾಂಪಿಟೇಷನ್ ಗುರು. ಈ ಥರ ನಮ್ಮ RCB ಒಂದು ಸತಿನೂ ಟಫ್ ಕಾಂಪಿಟೇಷನ್ ಕೊಟ್ಟು ಇಲ್ಲ, ಕೊಡೋದು ಇಲ್ಲ ಅಂತ ಅನಿಸುತ್ತೆ ಮೇ ಬಿ. ಆ ಥರ ಇವತ್ತು ಸೀಟ್ ಎಡ್ಜಲ್ಲಿ ಕೂತ್ಕೊಳ್ಳೋಂಥ ನೋಡೋವಂಥ ಮ್ಯಾಚ್ ಇವತ್ತು ಸಖತ್ ಖುಷಿ ಕೊಡ್ತೀವಿ ಇವತ್ತಂತೂ. ಆ ಥರ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ದ. ಗುರು, ಪಂಜಾಬ್ ಅವರು ಹೊಡೆದಿರೋ 147 ರನ್ನ ಯಾವ ಮಟ್ಟಕ್ಕವರೆಗೂ ತೊಗೊಂಡೋಗಿದ್ದಾರೆ ಅಂತಂದರೆ ಇವತ್ತು ಮ್ಯಾಚ್ ನೋಡಿ ಸಖತ್ ಖುಷಿನೇ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಪಂಜಾಬ್ ಅವರು ಬ್ಯಾಟಿಂಗ್ ಅಂಥ ಬ್ಯಾಟಿಂಗ್ ಹೊಡೆದೇ ಯಾರು ಸ್ಕೋರ್ ಮಾಡದೇ ಇದ್ರೂ ಶರ್ಮಾ ಆ್ಯಂಡ್ ಶರ್ಮಾ ಅಂದರೆ 29-31 ಶರ್ಮಾ ಇಬ್ಬರು ಅಷ್ಟು ಸ್ಕೋರ್ ಮಾಡಿದ್ದಾರೆ ಪಂಜಾಬ್ ಕಡೆ. ಅವರಿಬ್ಬರದೇ ಹೈಯೆಸ್ಟ್ ಸ್ಕೋರ್ 29-30 ಅಂತಂದರೆ ಇನ್ನು ಯಾರು ಒಬ್ಬರೂ ಬ್ಯಾಟಿಂಗ್ ಆಡದೇ ಅದರಿಂದ ಅಷ್ಟು ಸ್ಕೋರ್ ಹೋಗಿಲ್ಲ ಪಂಜಾಬ್ ಅವ್ರದ್ದು. ಬಟ್ ಏನು ಟಫ್ ಕಾಂಪೀಟ್ ಮಾಡಿದ್ದಾರೆ ಅಂತಂದರೆ ಇವತ್ತು ಪಂಜಾಬ್ ಅವರು ಅವನಜ್ಜಿ ನೋಡ್ತಾ ಇದ್ರೆ ಖುಷಿ ಪಡೋವಂಥ ಕಾಂಪಿಟೇಷನ್ ಗುರು. ಇವತ್ತು ಪಂಜಾಬ್ ಅವ್ರದ್ದು ಬೆಂಕಿ ಥರ ಇತ್ತು ಅಂತಲೇ ಹೇಳ್ಬೋದು ಮ್ಯಾಚ್. ಇವತ್ತು ಆರವರು ತಿಣ್ಕಾಡ್ಬಿಟ್ಟವ್ರು ಇವತ್ತು. ಬರೀ ಅವ್ರು ಹೊಡೆದಿರೋ 147 ರನ್ ಹೊಡೆಯೋಕ್ಕೆ ಇವತ್ತು ರಾಜಸ್ಥಾನ್ ಅವರು ಏನೋ ಬೆವರು ಇಳಿದೋಗ್ಬಿಡೋದು ಗುರು. ಆ ಥರ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು. ಅಷ್ಟು ಮಸ್ತ್ ಇತ್ತು ಮ್ಯಾಚ್ ಇವತ್ತು. ಆರವರು ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವತ್ತೂ ಆಡಿದರೆ ಯಶಸ್ವಿ ಜೈಸ್ವಾಲ್ ಇವತ್ತು ಆಡಿದ್ದಾರೆ 39 ರನ್ ಹೊಡೆದಿದ್ದಾರೆ ನೋಡಿ. ಇವತ್ತು ಅವ್ರು ಹೊಡೆದಿರೋ ರನ್ನೇ ಇವತ್ತು ಒಂದು ರೇಂಜಿಗೆ ಆರರ್ ಗೆಲ್ಲೋಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಯಾವ ಬ್ಯಾಟ್ಸ್ಮನ್ ಇವತ್ತು ಆಡಿಲ್ಲ, ನಮ್ಮ ಜೈಸ್ವಾಲ್ ಒಬ್ಬರು ಬಿಟ್ಟರೆ ಹೈಯೆಸ್ಟ್ ಸ್ಕೋರ್ ಇನ್ನು ಯಾರು ಹೊಡೆದಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಂಜು ಸ್ಯಾಮ್ಸನ್ ಆಡಿಲ್ಲ, ರಿಯಾನ್ ಪರಾಗ್ 23 ರನ್ ಮಾತ್ರ ಹೊಡೆದಿದ್ದಾರೆ, ಅಂತ ಕಾಂಪೀಟ್ ಮಾಡಿರೋಂಥ ಯಾರೂ ಇಲ್ಲ. ಬಟ್ ಎಟಮೇರ್ ಇವತ್ತು ಲಾಸ್ಟ್ ಓವರಲ್ಲಿ ನಿಂತ್ಕೊಂಡು ಮ್ಯಾಚ್ ವಿನ್ ಮಾಡಿಸಿದ್ದಾರೆ. ಅದು ಬೆಂಕಿ ಥರ ಆಟ ಆಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಎಟಮೇರ್ ಅವರು ಲಾಸ್ಟ್ ಓವರ್ವರೆಗೂ ಆಡಿದ್ದಾರೆ. ಆ ಲಾಸ್ಟ್ ಓವರಲ್ಲಿ ಹರ್ಷದೀಪ್ ಸಿಂಗು ಬೌಲಿಂಗ್ ಮಾಡಿದ್ರು, ಬೆಂಕಿ ಥರನೇ ಬಿಸಾಕ್ತಾ ಇದ್ರು ಬೋಲ್ ಮಾತ್ರ. ಲಾಸ್ಟ್ ಫಸ್ಟ್ 2 ಬಾಲ್ ಆಡಿಸಿದ್ರು, ಏನು ಗುರು ಆರೋರು ಸಖತ್ ಟಫ್ ಕಾಂಪಿಟೇಷನ್ ಅಂತ ಅಂದ್ಕೊಂಡೆ. 3ನೇ ಬಾಲ್ ಹೊಡೆದ್ರೋಣಪ್ಪ ಎಟಮೇರ್ ಆಚೆಗೆ 6 ಹೊಡೆದ್ರು. 4ನೇ ಬಾಲ್ ಮತ್ತೆ ಡಾಟು, 5ನೇ ಬಾಲ್ 4 ಹೋಗರು. ಮಸ್ತ್ ಕಾಂಪಿಟೇಷನ್ಗೆ ಕೊಟ್ಟರು ಅಂತ ಹೇಳ್ಬೋದು. ಪಂಜಾಬ್ ಅವರು ನಿಜ ಇವತ್ತು ಈ ಥರ ಆಡಿಸ್ತಾರೆ ಪಂಜಾಬ್ ಅವರು ಅಂತ ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಯಾರು ಥಿಂಕ್ ಮಾಡಿರಲಿಲ್ಲ. ಯಾಕಂದರೆ ಅವ್ರು ಹೊಡೆದಿರೋದು ಬರೀ 147 ರನ್ನು, ಇಷ್ಟೊಂದು ಇಲ್ಲಿವರೆಗೂ ಡಿಫೆಂಡ್ ಮಾಡಿ ಕರ್ಕೊಂಡ್ಬರ್ತಾರೆ ಅಂತ ಯಾರಂತೂ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಫೈನಲ್ ಆಗಿ ಪಂಜಾಬ್ ಅವರು ಸೋತಿದ್ದಾರೆ. ಬಟ್ ಒಂದು ಒಳ್ಳೆ ಟಫ್ ಕಾಂಪಿಟೇಷನ್ ಕೊಟ್ಟು ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ 6 ಓವರ್ ಗೆದ್ದು ಪಂಜಾಬ್ ಅವರು ಸೋತಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೋಡ್ತಾ ಇರಿ, ಬಾಯ್.